ತುಂಬಾ ದಿವಸ ಆದ್ಮೇಲೆ ನಾವು ವರ್ಕೌಟ್ ಮಾಡ್ತಿದ್ದಿದ್ ಮೊದಲನೇ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಡೇ 66 ಆಫ್ ಬಲ್ಕಿಂಗ್ ಸೀರೀಸ್. ಬೆಳಗ್ಗೆ ಜಿಮ್ಮಿಗೆ ಬಂದು ಎಂಟಿ ಸ್ಟಮಕ್ ಅಲ್ಲಿ 2 ವೇರಿಯೇಷನ್ ಆಪ್ಸ್ ಮಾಡ್ಕೊಂಡೆ. ಅಂತ ಆಪ್ಸ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡೆ ನಾನೀಗ ಹೋಗ್ತಾ ಇರೋದೇ ಸಿದ್ರೋಡ ನಗರದಲ್ಲಿರೋ ಜೈ ವೀರಂಜ ಗೋಲ್ಡ್ ಜಿಮ್ಗೆ. ನಾನಂತೂ ಈ ಜಿಮ್ ಅಲ್ಲಿ ತುಂಬಾನೇ ಕಲ್ತಿದ್ದೀನಿ. ಬನ್ನಿ ಈಗ ಒಳಗೆ ಹೋಗಿ ನೋಡೋಣ ಹೆಂಗಿರುತ್ತೆ ಜಿಮ್ ಅಂತ. ಜಿಮ್ ಒಳಗೆ ಹೋಗ್ತಾ ಇದ್ದಂಗೆ ನಮ್ಮ ವೆಂಕಣ್ಣ ಬಂದ್ಬಿಟ್ಟು ಭಾಷಾ ಹತ್ರ ವರ್ಕೌಟ್ ಮಾಡೋಣ ಅಂತ ಅಂದ್ರು. ಇರ್ಲಿ ಅಣ್ಣ ನೀವು ಮಾಡಿ, ನಾನು ಕಾಲೇಜ್ಗೆ ಹೋಗಿ ಸಂಜೆ ಬಂದು ವರ್ಕೌಟ್ ಮಾಡ್ತೀನಿ ಅಂತ ಹೇಳಿ ಅದೊಂದು ಸ್ವಲ್ಪ ತಿದ್ದು ನೋಡಿ ನಮ್ ಜಿಮ್ ಅಲ್ಲಿ ಸಾಂಗ್ ಹೆಂಗಿದೆ. ಮನೆಗೆ ಬಂದು ಟಿಫನ್ ತಿನ್ಕೊಂಡು ಕಾಲೇಜ್ ಕಡೆ ಹೊರಟೆ. ನಾನ್ ಕ್ಲಾಸಿಗೆ ಟೈಮ್ ಆಯ್ತು ಅಂತ ಬೇಗ ಬೇಗ ಬಂದ್ರೆ ಇವ್ರು ಇವಾಗ ಟಿಫನ್ ಮಾಡ್ತಾ ಇದಾರೆ. ನಾನ್ ಕಾಲೇಜ್ ಅಲ್ಲಿ ಇರೋದೇ 2 ಅವರ್ 2 ಕ್ಲಾಸ್ ಅಷ್ಟೇ. ಅದ್ರ ಮೇಲೆ ನಾನು ಇರೋದು ಇಲ್ಲ, ಇರೋದಕ್ಕೆ ಟೈಮು ಸಿಗಲ್ಲ. ಯಾಕಂದ್ರೆ ಜಿಮ್ಮಿಗೆ ಹೋಗ್ಬೇಕು, ಜಿಮ್ಮು ಹಂಗಂತ ಅನ್ಕೊಂಡೆ ಜಿಮ್ಮಿಗೆ ಬಂದ್ಬಿಟ್ಟೆ. ಇವತ್ ನಂದು ವರ್ಕೌಟ್ ಇದ್ದಿದ್ದು ಬ್ಯಾಕು ಬೈಸೆಪ್ಸ್. ಬ್ಯಾಕಿಗೆ 3, ಬೈಸೆಪ್ಸಿಗೆ 2. ವರ್ಕೌಟ್ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಫುಲ್ ಸ್ಟಾಕ್ ಹಾಕಿ ಹೊಡಿಯೋಣ ಅಂತ ಅನ್ಕೊಂಡೆ. ಒಂದೇ ಒಂದ್ ರೆಪ್ಸು ಕಷ್ಟಪಟ್ಟು ಹೋಯ್ತು. 2ನೇ ರೆಪ್ಸಿಗೆ ಸಿಗುವ ನಾಳೆ ಬಾಯ್ ಬಾಯ್.